ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು 8th ಕ್ಲಾಸಲ್ಲಿ ಅಧ್ಯಾಯ 2 ಭಾರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಗುಡ್ ಆಫ್ಟರ್ನೂನ್ ಎವ್ರಿವನ್. ಆ್ಯಂಡ್ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನಸಮುದಾಯಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಭೌಗೋಳಿಕ ಪರಿಸರಗಳು ಪ್ರಭಾವ ಬೀರಿವೆ. ನೋಡಿ, ಯಾವುದೇ ರಾಷ್ಟ್ರ ಆಗಿರಬಹುದು ಹಾಗೂ ಜನಸಮುದಾಯಗಳಾಗಿರಬಹುದು, ಅವುಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಭೌಗೋಳಿಕ ಪರಿಸರಗಳು ತುಂಬಾ ಪ್ರಭಾವ ಬೀರ್ತವೆ ಅಂತ ಇಲ್ಲಿ ಹೇಳಿದ್ದಾರೆ. ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟ ಸಂಬಂಧವಿದೆ. ಮಾನವ ಜೀವನ ಪರಿಸರಕ್ಕೆ ನಿಕಟ ಸಂಬಂಧವಿದೆ. ಪರಿಸರನ ಬಿಟ್ಟು ಮಾನವ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಮಾನವ ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟ ಸಂಬಂಧವಿದೆ. ಆದ್ದರಿಂದ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ಅವಶ್ಯಕವಾಗಿದೆ. ಮನುಷ್ಯನ ಚರಿತ್ರೆ ತಿಳಿಯೋದಕ್ಕೆ ಭೌಗೋಳಿಕ ಪರಿಸರದ ಅರಿವು ನಮಗೆ ತುಂಬಾ ಅತ್ಯವಶ್ಯಕವಾಗಿರುತ್ತೆ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತವು ಒಂದು ಉಪಖಂಡವಾಗಿದೆ. ಭಾರತ ಒಂದೇನಾಗಿದೆ? ಉಪಖಂಡವಾಗಿದೆ. 3 ಕಡೆ ನೀರಿನಿಂದಲೂ ಮತ್ತು 1 ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದೊಂದು ಪರ್ಯಾಯ ದ್ವೀಪವಾಗಿದೆ. ಪರ್ಯಾಯ ದ್ವೀಪ ಅಂದ್ರೇನು? ನಾನು ಈ ಹಿಂದೆ ಕ್ಲಾಸ್ ಮಾಡಬೇಕಾದ್ರೂ ಹೇಳಿದ್ದೆ. 6th ಕ್ಲಾಸಲ್ಲಿ ಏಷ್ಯಾ ಖಂಡದ ಬಗ್ಗೆ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ. ಈ 3 ಕಡೆಯಿಂದನೂ ನೀರಿನಿಂದ ಆವರಿಸಿ 1 ಕಡೆ ಮಾತ್ರ ಭೂಮಿಯಿಂದ ಆವರಿಸಿರ್ತದಲ್ಲ, ಅದಕ್ಕೆ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಭಾರತ ಇಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಬಾಂಗ್ಲಾ ಮತ್ತು ಮಯನ್ಮಾರ್ಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಇದರಲ್ಲಿ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿರೋದು ಯಾವುದು ಅಂತ ಕೇಳಿದಾಗ ಬಾಂಗ್ಲಾದೇಶ ಅನ್ನೋದು ನಿಮಗೆ ನೆನಪಲ್ಲಿರಲಿ. ಓಕೆ, ನೀವು ನೋಡುವ ಮುಂದಿನ ಮೊದಲ ಭೂಪಟದಲ್ಲಿ ಗುರುತಿಸಿರುವ ಪ್ರದೇಶಗಳೆಲ್ಲವೂ ಸೇರಿ ಅಖಂಡ ಭಾರತವಾಗಿತ್ತು. ಇದು ಭರತವರ್ಷ, ಭರತಖಂಡ, ಸಿಂಧೂ ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಮುಂತಾದ ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ಅಂದರೆ ಭಾರತವನ್ನು ಈ ಎಲ್ಲ ಹೆಸರುಗಳಿಂದ ಕರಿತಾ ಇದ್ರು. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು ಹಾಗೂ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿಯನ್ನೊಳಗೊಂಡಂತೆ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ದೆಹಲಿಯನ್ನು ಸಹ ಒಳಗೊಂಡಂತೆ ಏನಿದ್ದಾವೆ? 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಹಾಗೆ 28 ರಾಜ್ಯಗಳು ಇದ್ದಾವೆ. ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು, ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶವನ್ನು, ದಕ್ಷಿಣ ದಕ್ಕನ್ ಪ್ರಸ್ಥಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಸಹ ಹೊಂದಿದೆ. ನೋಡಿ, ಭಾರತ ಭೂರಚನೆ ಯಾವ ರೀತಿಯಾಗಿದೆ ಅಂತಂದಾಗ ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳಿದ್ದಾವೆ, ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶವನ್ನು ಸಹ ಉತ್ತರದಲ್ಲಿ ಕಾಣ್ತೀವಿ. ಆಮೇಲೆ ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇರುವುದನ್ನು ನಾವು ಕಾಣ್ತೀವಿ. ಹಾಗೂ ಕರಾವಳಿ ತೀರಗಳನ್ನು ಸಹ ಹೊಂದಿದೆ. ನಮ್ಮ ಭಾರತ ಏನಾಗಿದೆ? 2 ಕಡೆಯಿಂದನೂ ಕರಾವಳಿ ತೀರವನ್ನು ಹೊಂದಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ. ಹಿಮಾಲಯ ಪರ್ವತ ಏನಿದೆಯಲ್ಲ, ಅದು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ. ಮೌಂಟ್ ಎವರೆಸ್ಟ್ ಜಗತ್ತಿನಲ್ಲೇ ಅತಿ ಎತ್ತರವಾಗಿರೋದಿದೆ. ಇದು 8,848 ಮೀಟರ್ ಎತ್ತರದಲ್ಲಿದೆ. ಇದು 48, ಇವಾಗೇನೋ 49, 50 ಮೀಟರ್ ಆಗಿದೆ ಅಂತ ಕೇಳಿದ್ದೆ ನ್ಯೂಸಲ್ಲಿ. ಬಟ್ ಇನ್ನೂ ಅದು ಕರೆಕ್ಟಾಗಿ ಕಾರ್ಯರೂಪಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಅಂದರೆ ಎಸ್ಟಿಮೇಟ್ ಮಾಡಿ ಹೇಳಿದರು, ಬಟ್ ಅದಿನ್ನೂ ಎಷ್ಟು ಮೀಟ್ರ್ ಹೆಚ್ಚಿಗಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ನೋಡೋಣ ನೆಕ್ಸ್ಟು. ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಇವು ಕಾಯ್ದಿರಿಸಲು ಸಹಾಯಕವಾಗಿವೆ. ಪ್ರಾಚೀನ ಭಾರತದ ಮೇಲೆ ಉತ್ತರ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳವಾಗಿದ್ದಾವೆ. ಯಾಕಂದರೆ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯ ಪರ್ವತ ಏನಾಗಿತ್ತು? ತುಂಬಾ ಐಸ್ ಗಡ್ಡೆ ಇರೋದ್ರಿಂದ ಈ ಶತ್ರುಗಳು ಈಸಿಯಾಗಿ ಮುನ್ನುಗ್ಗೋಕೆ, ಅಂದರೆ ನಮ್ಮ ಭಾರತದಲ್ಲಿ ನುಗ್ಗೋಕೆ ಆಗ್ತಾ ಇರಲಿಲ್ಲ. ಅದು ಒಂಥರ ಏನಾಗಿತ್ತು, ನಮಗೆ
ಸೇಫ್ಟಿ ಗೋಡೆ ಥರ ಆಗಿತ್ತು ಹಿಮಾಲಯ ಪರ್ವತ. ಆದ್ದರಿಂದ ಏನಾಗುತ್ತೆ, ಈ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ತುಂಬ ವಿರಳವಾಗಿದ್ದಾವೆ. ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ. ಈ ಏನು ವಾಯುವ್ಯ ಭಾರತ ಅಂತಂದರೆ ಈ ಕಡೆ ಅಫ್ಘಾನಿಸ್ತಾನ ಆ ಕಡೆ ಬರುತ್ತಲ್ಲ, ಆ ಕಡೆ ಸೈಡು, ಅಲ್ಲಿಂದ ಈ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕ ಶತ್ರುಗಳು ಮುನ್ನುಗ್ತಾ ಇದ್ರು. ಶತ್ರುಗಳು ನಮ್ಮ ಭಾರತಕ್ಕೆ ಪ್ರವೇಶ ಮಾಡ್ತಾ ಇದ್ರು. ಅಲ್ಲಿಂದನೇ ಬಹಳಷ್ಟು ದಾಳಿಗಳು ಸಂಭವಿಸಿದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು. ಪ್ರಾಚೀನ ನಾಗರಿಕತೆಗಳಾದ ಸಿಂಧೂ ಮತ್ತು ವೇದ ಕಾಲದ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿವೆ. ಈ ಸಿಂಧೂ ಗಂಗಾ ಬಯಲು ಏನೈತಲ್ಲ, ಇಲ್ಲಿ ಪ್ರಾಚೀನ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿದ್ದಾವೆ. ಯಾಕಂದರೆ ಪ್ರಾಚೀನ ಕಾಲದಲ್ಲಿ ಜನರು ಎಲ್ಲಿ ಫಲವತ್ತಾದ ಮಣ್ಣು ಸಿಗ್ತಾ ಇತ್ತೋ, ಆಮೇಲೆ ನದಿ ಬಯಲುಗಳಲ್ಲೇ ಜಾಸ್ತಿ ವಾಸ ಮಾಡ್ತಾ ಇದ್ರು. ಹಾಗಾಗಿ ಇದು ಫಲವತ್ತಾದ ಪ್ರದೇಶ ಆಗಿರೋದ್ರಿಂದ ಈ ಪ್ರಾಚೀನ ನಾಗರಿಕತೆಗಳು ಹಾಗೂ ವೇದಕಾಲದ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿದ್ದಾವೆ. ಎಲ್ಲ ಕಾಲಘಟ್ಟಗಳಲ್ಲಿ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳು ನಡೆದಿದ್ದಾವೆ. ಪ್ರಾಚೀನ ಭಾರತದಲ್ಲಿ ಏನಾಗಿದೆ, ಇದ್ರ ಮೇಲೆ ತಮ್ಮ ಹಿಡಿತ ಸಾಧಿಸೋದಕ್ಕೋಸ್ಕರ ತುಂಬಾ ಹೋರಾಟಗಳನ್ನು, ಕದನಗಳನ್ನು ಮಾಡಿದ್ದಾರೆ. ನರ್ಮದಾ ನದಿಯು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದೆ. ಯಾವ ಥರ ಅಂದರೆ, ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳವ ಪ್ರಸ್ಥಭೂಮಿ ಹಾಗೂ ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ 2 ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ನೋಡಿ, ಈ ಥರ ಕೇಳ್ತಾರೆ, ಭಾರತವನ್ನು 2 ಭಾಗಗಳನ್ನಾಗಿ ಮಾಡೋದು ಯಾವ ನದಿ ಅಂತ ಕೇಳ್ತಾರೆ. ನರ್ಮದಾ ನದಿ ಅನ್ನೋದು ನೆನಪಲ್ಲಿರಲಿ. ಈ ನರ್ಮದಾ ನದಿಯಿಂದ ಭಾರತವನ್ನು 2 ಭಾಗಗಳನ್ನಾಗಿ ಮಾಡಿದೆ. ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ 2 ಭಾಗಗಳನ್ನು ಆಳಿದರು. ಭಾರತದ 2 ಭಾಗಗಳನ್ನು ಯಾರ್ಯಾರು ಆಳಿದರು ಅಂದರೆ ಮೌರ್ಯರು ಹಾಗೂ ಗುಪ್ತರು ಆಳಿದರು. ಉತ್ತರ ಹಾಗೂ ದಕ್ಷಿಣ ಭಾರತವೆಂಬ ವಿಭಜನೆಯು ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗಿದೆ. ಉತ್ತರ ಮತ್ತು ದಕ್ಷಿಣ ಅಂತೇಳಿ ಏನು ಭಾರತವನ್ನು ವಿಭಜನೆ ಮಾಡ್ತಾರಲ್ಲ, ಸಂಸ್ಕೃತಿಯಲ್ಲೂ ಸಹ ಉತ್ತರ ಭಾರತದ ಸಂಸ್ಕೃತಿನೇ ಬೇರೆ ಇದೆ, ದಕ್ಷಿಣ ಭಾರತದ ಸಂಸ್ಕೃತಿನೇ ಬೇರೆ ಇದೆ. ಈ ಥರ ಏನಾಗಿದೆ, ಸಾಂಸ್ಕೃತಿಕ ವೈವಿಧ್ಯತೆ ಕೂಡ ಈ ಭಾರತದಲ್ಲಿ ನಾವು ಕಾಣ್ತೀವಿ. ಓಕೆ, ಇಲ್ಲಿದೆ ನೋಡಿ. ಭಾರತ ಗಡಿನ ಹಂಚ್ಕೊಂಡಿರೋ ದೇಶಗಳಂದರೆ ನೇಪಾಳ, ಇದು ಭೂತಾನ್ ಇದೆ, ಇಲ್ಲಿದೆ ಭೂತಾನ, ಇಲ್ಲಿ ಬಾಂಗ್ಲಾದೇಶ್ ಇದೆ. ಬಾಂಗ್ಲಾದೇಶ್ ನೋಡೋದಕ್ಕೆ ತುಂಬ ಸಣ್ಣದೈತಲ್ಲ, ಇದು ಜಾಸ್ತಿ ಗಡಿ ಹೊಂದಿರಲಿಕ್ಕಿಲ್ಲ. ನೇಪಾಳ ಇಲ್ಲಿಂದ ಇಲ್ಲಿವರೆಗೆ ಐತಲ್ಲ, ಇದು ಜಾಸ್ತಿ ಇರ್ಬೋದಂತ ಅನ್ಕೊತೀವಿ. ಬಟ್ ಆ್ಯಕ್ಚುಲಿ ಬಾಂಗ್ಲಾದೇಶ ಈ ಥರ ಹಿಂಗೆ ಐತಲ್ಲ, ಅದ್ರ ಸಲುವಾಗಿ ಇದೇನಾಗಿದೆ, ಬಾಂಗ್ಲಾದೇಶನೇ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ, ಅತಿ ಉದ್ದದ ಗಡಿ ಪ್ರದೇಶವನ್ನು ಹೊಂದಿದೆ. ಓಕೆ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್ ನೋಡಿದ್ವಿ. ಇಲ್ಲಿ ಮಯನ್ಮಾರ್ ಇದೆ, ಇಲ್ಲಿ ಪಾಕಿಸ್ತಾನ ಇದೆ, ಇಲ್ಲಿ ಒಂಚೂರು ಅಫ್ಘಾನಿಸ್ತಾನ್ ಬರುತ್ತೆ, ಈ ಭಾಗದಲ್ಲಿ. ಓಕೆ, ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಕೆಳಗಡೆ ಹಿಂದೂ ಮಹಾಸಾಗರ ಬರುತ್ತೆ, ಇಲ್ಲಿ ಹಿಂದೂ ಮಹಾಸಾಗರ ಬರುತ್ತೆ. ಓಕೆ, ಇಲ್ಲಿ ಇವು ಲಕ್ಷದ್ವೀಪ, ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಅಖಂಡ ಭಾರತ ಈ ಎಲ್ಲ ಪ್ರದೇಶಗಳನ್ನು ಒಳಗೊಂಡಿತ್ತು. ಮೇಲೆ ನೋಡಿದ್ವಲ್ಲ ಅಖಂಡ ಭಾರತ ಅಂತ. ಭಾರತದ ಮುಖ್ಯ ಭೂಭಾಗವು ಸುಮಾರು 6100 ಕಿಲೋಮೀಟರ್ ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ಒಳಗೊಂಡಂತೆ ಸುಮಾರು 7516.60 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ನೋಡಿ, ಹಿಂದೆ ಎಕ್ಸಾಮಲ್ಲಿ ಕೇಳಿದರು, TET ಎಕ್ಸಾಮಲ್ಲಿ ಮೇ ಬಿ 2021-22ರಲ್ಲಿ ಇರಬಹುದು. ಆವಾಗ ಕೇಳಿದರು, ಈ ಕರೋನಾ ಆದಮೇಲೆ ಏನು ಕೇಳಿದ್ರಲ್ಲ, ನಡೀತಲ್ಲ TET, ಅದರಲ್ಲಿ ಭಾರತದ ಭಾರತದ ಮುಖ್ಯ ಭೂಭಾಗವು ಎಷ್ಟು ಕರಾವಳಿ ತೀರವನ್ನು ಹೊಂದಿದೆ ಅಂತ ಕೇಳಿದರು. ಮುಖ್ಯ ಭೂಭಾಗ ಅಂತ ಬಂದಾಗ 6100 ಕಿಲೋಮೀಟರ್ ಅನ್ನೋದು ನೆನಪಲ್ಲಿರಲಿ. ಆಮೇಲೆ ದ್ವೀಪಗಳನ್ನು ಒಳಗೊಂಡಂತೆ ಕರಾವಳಿ ತೀರ ಎಷ್ಟಿದೆ ನಮ್ಮ ಭಾರತದ್ದು ಅಂತ ಕೇಳಿದಾಗ 7516.60 ಕಿಲೋಮೀಟರ್ ಅಂತ ಇರಲಿ. ಈ ಎಕ್ಸಾಕ್ಟ್ ಇಷ್ಟು ಕೊಡೋದಿಲ್ಲ, 7516 ಕಿಲೋಮೀಟರ್ ಅಂತಲೇ ಜಾಸ್ತಿ ಕೊಡ್ತಾರೆ. ಸೊ ಆವಾಗ ನೀವು ಅದನ್ನು ಕರೆಕ್ಟ್ ಅನ್ಕೋಬೇಕು. ಅಲ್ಲೇನಾದರೂ ಪಾಯಿಂಟ್ ಕೊಟ್ಟು 60 ಅಂತ ಕೊಟ್ಟಿದ್ರೆ ಮಾತ್ರ ಇದು ಕರೆಕ್ಟ್ ಆಗುತ್ತೆ.
60 ಕೊಟ್ಟಿಲ್ಲ, ಬರೀ 7516 ಕೊಟ್ಟಿದ್ರಂದರೆ ಅದು ಕರೆಕ್ಟ್ ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ರಿ. ಪೂರ್ವ ಕರಾವಳಿಯನ್ನು, ಒಂದೇ ನಿಮಿಷ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರವೆಂದು, ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರವೆಂದು ಕರೆಯಲಾಗುತ್ತದೆ. ನೋಡಿ, ಪೂರ್ವ ತೀರವನ್ನು ಏನಂತ ಕರೀತಾರೆ? ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಅಂತಲೂ ಕರೀತಾರೆ. ಹಾಗೆ ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ. ಓಕೆ, ಇನ್ನೊಂದ್ಸತಿ ನೋಡ್ಕೊಂಡು ಬಿಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಅಂತ ಕರೆದ್ರೆ, ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ 10 ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದ್ದವು. ರೇವು ಪಟ್ಟಣಗಳಂದ್ರೇನು? ಬಂದರುಗಳು. ಏನು ಬಂದರುಗಳು ಇರ್ತಾವಲ್ಲ, ಅವುಗಳು ರೋಮನ್ನರನ್ನು ಆಕರ್ಷಿಸ್ತಾ ಇದ್ದವು. ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಸಾಗ್ತಾ ಇತ್ತು. ಆ ಕಾಲದಲ್ಲಿ ಈ ವಿಮಾನ ಪ್ರಯಾಣ ಏನೂ ಗೊತ್ತಿರಲಿಲ್ಲ. ಆವಾಗೇನಾಗಿತ್ತು, ಹಡಗಿನ ಮೂಲಕನೇ, ಸಮುದ್ರದ ಮೂಲಕ ಬೇರೆ ದೇಶಗಳಿಗೆ ಹೋಗ್ತಾ ಇದ್ರು. ಹಾಗಾಗಿ ಸಮುದ್ರದ ಮೂಲಕನೇ ವಿದೇಶಿ ವ್ಯಾಪಾರ ನಡೀತಾ ಇತ್ತು. ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿಯು ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯ, ಚೇರ ಹಾಗೂ ಚೋಳರ ರಾಜ್ಯಗಳ ಉದಯಕ್ಕೆ ಕಾರಣವಾದವು. ಈ ಸಮುದ್ರ ರೇವು ಪಟ್ಟಣಗಳ ಅಭಿವೃದ್ಧಿಯಿಂದ ಏನಾಗುತ್ತೆ, ಈ ಪಾಂಡ್ಯ, ಚೇರ ಮತ್ತು ಚೋಳರ ರಾಜ್ಯಗಳು ಉದಯವಾಗ್ತವೆ. ಭೌಗೋಳಿಕ ಲಕ್ಷಣ ಈ ರೀತಿಯಾಗಿದೆ ನೋಡಿ ನಮ್ಮ ಭಾರತದ್ದು. ನೋಡಿ, ಇಲ್ಲಿ ವಿಂಧ್ಯ ಪರ್ವತ ಶ್ರೇಣಿ ಇದೆ, ಇಲ್ಲಿ ನರ್ಮದಾ ನದಿ ಇದೆ. ನರ್ಮದಾ ನದಿಯಿಂದನೇ ಈ ಕಡೆದೆಲ್ಲ ಉತ್ತರ ಭಾರತ, ಈ ಕಡೆದೆಲ್ಲ ದಕ್ಷಿಣ ಭಾರತ ಅಂತ ಗೊತ್ತಾಗುತ್ತೆ. ಇಲ್ಲಿ ಗೋದಾವರಿ ನದಿ ಇದೆ. ಆಮೇಲೆ ಇಲ್ಲಿ ಕರಾವಳಿ ಪ್ರದೇಶ ಇದೆ. ಇದು ಪೂರ್ವ ಕರಾವಳಿ ಪ್ರದೇಶ. ನೆಕ್ಸ್ಟು ಇಲ್ಲಿ ಕಾವೇರಿ ನದಿ ಇದೆ, ನಮ್ಮ ಕನ್ನಡ ಕಾವೇರಿ ನದಿ. ಆಮೇಲೆ ಇದು ಪಶ್ಚಿಮ ಕರಾವಳಿ ಇದೆ. ಓಕೆ, ಇಲ್ಲೆಲ್ಲ ಮರುಭೂಮಿ ಇದೆ, ರಾಜಸ್ಥಾನ್ ಬರುತ್ತೆ ಈ ಕಡೆ. ಗಂಗಾ ನದಿ, ಘಾಗ್ರಾ ನದಿ ಇದೆ, ಗಂಡಕಿ ನದಿ ಇದೆ, ಆಮೇಲೆ ಕೋಶಿ ನದಿ ಇದೆ. ನೋಡಿ ಎಷ್ಟೆಲ್ಲ ನದಿ, ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಈ ಮ್ಯಾಪಲ್ಲಿ ನೋಡಿ. ಯಮುನಾ ನದಿ, ಗಂಗಾ ನದಿ, ಘಾಗ್ರಾ ನದಿ, ಗಂಡಕಿ ನದಿ, ಕೋಶಿ ನದಿ, ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಬ್ರಹ್ಮಪುತ್ರ ನದಿ ಇದೆ. ಓಕೆ, ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಝೀಲಂ ನದಿ ಇದೆ, ಇಲ್ಲಿ ಚಿನಾಬ್ ನದಿ ಇದೆ, ರಾವಿ ನದಿ, ಸಟ್ಲೇಜ್ ನದಿ, ಇಲ್ಲಿದೆ ಸಿಂಧೂ ನದಿ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇವೆಲ್ಲ ಏನು, ಝೀಲಂ, ಚಿನಾಬ್, ರಾವಿ, ಸಟ್ಲೇಜ್, ಇವೆಲ್ಲ ಸಿಂಧೂ ನದಿ, ಇವೆಲ್ಲವೂ ಸಹ ಈ ಹಿಮಾಲಯ ಪರ್ವತದಿಂದನೇ ಉಗಮವಾಗ್ತವೆ. ಗಂಗಾ ನದಿನೂ ಕೂಡ ಹಿಮಾಲಯ ಪರ್ವತದಿಂದನೇ ಉಗಮವಾಗುತ್ತೆ. ಹಾಗೆ ಬ್ರಹ್ಮಪುತ್ರ ನದಿನೂ ಸಹ ಹಿಮಾಲಯ ಪರ್ವತದಿಂದನೇ ಉಗಮವಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಈ ಮ್ಯಾಪಲ್ಲಿ. ಮ್ಯಾಪ್ ಈ ಥರ ನೋಡಿದಾಗ ನೀವು ಮಾರ್ಕ್ ಮಾಡಿ, ಸುಮ್ಮನೆ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಅಲ್ಲಿ ಏನಾದರೂ ನಿಮಗೆ ಗೊತ್ತಿರೋದು ಒಂದು ಪಾಯಿಂಟ್ ಬರೆದ್ರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ. ವೈವಿಧ್ಯದಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ ಜನಾಂಗಗಳ ಮೇಲೆಯೂ ಪ್ರಭಾವ ಬೀರಿದೆ. ಜನಾಂಗೀಯ ಅನನ್ಯತೆಗಳ ನಡುವೆ ಇಲ್ಲಿ ಭಾವನಾತ್ಮಕವಾಗಿ ಬೆಸೆದು ಹೋದ ಸಂಸ್ಕೃತಿಯು ತನ್ನ ಎಲ್ಲ ವೈವಿಧ್ಯಗಳನ್ನು ಮೈಗೂಡಿಸಿಕೊಂಡಿದೆ. ಜನಾಂಗೀಯ ಅನನ್ಯತೆಗಳಿದ್ರೂ ಸಹ ಅಲ್ಲಿ ಏನಾಗಿರುತ್ತೆ, ಜನಾಂಗೀಯ ಅನನ್ಯತೆಗಳ ನಡುವೆ ಒಂದು ಭಾವನಾತ್ಮಕವಾಗಿ ಬೆಸೆದು ಹೋದ ಸಂಸ್ಕೃತಿ ಎಲ್ಲ ವೈವಿಧ್ಯತೆಗಳನ್ನು ಮೈಗೂಡಿಸಿಕೊಂಡಿದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ಜನಾಂಗದವರಿದ್ದರೂ ಅವರೆಲ್ಲರಲ್ಲೂ ಸಹ ಒಂದೇ ಸಂಸ್ಕೃತಿ ಬೆಸೆದು ಹೋಗಿ ಭಾವನಾತ್ಮಕವಾಗಿ ಬೆಸೆದು ಹೋಗಿತ್ತು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ವೈವಿಧ್ಯದಲ್ಲಿನ ಏಕತೆಯೇ ಇದರ ಜೀವಾಳವಾಗಿದೆ. ಓಕೆ, ನೆಕ್ಸ್ಟ್ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವ ಕಾಲ ಅಂತ ಬರುತ್ತೆ.
ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಲೇಖನ ಕಲೆ ಅಂದ್ರೇನು? ಈ ಬರವಣಿಗೆ ಕಲೆ. ಬರವಣಿಗೆ ಬರೋದಕ್ಕೂ ಮುಂಚೆನ ಕಾಲ ಏನೈತಲ್ಲ ಅದನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆ ಪೂರ್ವ ಕಾಲವೆಂದು ಕರೆಯುತ್ತಾರೆ. ಅಂದರೆ ಬರವಣಿಗೆ ರೂಪದಲ್ಲಿ ಏನೂ ಬರೆದು ಇಟ್ಟಿಲ್ಲ ಅಂತಂದಮೇಲೆ ನಮ್ಗೆ ಆ ಇತಿಹಾಸದ ಬಗ್ಗೆ, ಆ ಕಾಲದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಆದ್ದರಿಂದ ಅದಕ್ಕೇನಂತಾರೆ, ಚರಿತ್ರೆ ಪೂರ್ವ ಕಾಲ ಅಂತ ಕರೀತಾರೆ. ಇಲ್ಲಿನ ಮನುಷ್ಯ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕುವುದಿಲ್ಲ. ಹಾಗಿದ್ದ ಮೇಲೆ ಇವರ ಬದುಕನ್ನು ನಾವು ತಿಳಿಯುವುದಾದರೂ ಹೇಗೆ? ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಪ್ರಾಕ್ತನ ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರರು ಅಂತ ಕರಿತೀವಿ. ನೋಡಿ, ಆ ಕಾಲದಲ್ಲಿ ಅವರು ಏನೂ ಬರೆದಿಟ್ಟಿಲ್ಲ, ಅಂದರೆ ಯಾವುದೇ ರೀತಿಯಾದ ದಾಖಲೆಗಳನ್ನು ಬರೆದಿಟ್ಟಿಲ್ಲ ಅಂದಮೇಲೆ ಅವ್ರ ಚರಿತ್ರೆ ತಿಳಿಯೋದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅಂಥ ಚರಿತ್ರೆನ, ಅಂತಹ ಘಟನೆಗಳನ್ನು ಹೆಕ್ಕಿ ತೆಗೆಯೋದಕ್ಕೆ ಏನೋ ಪ್ರಾಕ್ತನ ಅಧ್ಯಯನಗಳು ನಡೀತಾ ಇರ್ತವೆ. ಪ್ರಾಕ್ತನ ತಜ್ಞರಿರ್ತಾರೆ, ಅಂಥವ್ರನ್ನ ಪ್ರಾಚ್ಯವಸ್ತು ಅಧ್ಯಯನಕಾರರು ಅಂತ ಕರಿತೀವಿ. ಓಕೆ, ಈ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದನು. ಪ್ರಾಚ್ಯವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರೆತಿವೆ. ಬೇಟೆಯಾಡೋದಕ್ಕೆ ಕೆಲವೊಂದಿಷ್ಟು ಪರಿಕರಗಳು ಅವರು ಉಪಯೋಗಿಸ್ತಾ ಇದ್ರು, ಏನು ಪ್ರಾಗೈತಿಹಾಸಿಕ ಕಾಲದಲ್ಲಿ. ಅವುಗಳಿಂದ ಇತಿಹಾಸಕಾರರಿಗೆ ಏನು ಗೊತ್ತಾಗಿದೆ ಅಂದರೆ, ಈ ಕಾಲದಲ್ಲಿ ಜನರು ತಮ್ಮ ಆಹಾರಕ್ಕಾಗಿ ಆಹಾರ ಸಂಗ್ರಹಣೆ ಮಾಡೋದಕ್ಕೆ ತೊಡಗಿದ್ರು. ಆಮೇಲೆ ಬೇಟೆಯನ್ನು ಸಹ ಆಡ್ತಾ ಇದ್ರು ತಮ್ಮ ಹೊಟ್ಟೆಪಾಡಿಗಾಗಿ ಅಂತ ಅನ್ನೋದು ಇಲ್ಲಿ ಇವರಿಗೆ ತಿಳ್ಕೊಳ್ಳೋದಕ್ಕೆ ಈ ಪರಿಕರಗಳು ಸಹಾಯಕವಾಗ್ತವೆ. ಪ್ರಾಯಶಃ ಜನರು ಶಿಲೆ, ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದಿರಬಹುದು. ಇವುಗಳಲ್ಲಿ ನಮಗೆ ಶಿಲೆಯಲ್ಲಿ ತಯಾರಿಸಿದ ಪರಿಕರಗಳಷ್ಟೇ ಕಾಲಗಳನ್ನು ಭೇದಿಸಿ ಇವತ್ತಿಗೂ ಅಧ್ಯಯನ ಆಧಾರಗಳಾಗಿ ಉಳಿದುಕೊಂಡಿವೆ. ಈ ಕಟ್ಟಿಗೆಗಳೇನಾದರೂ ಅವರು ಉಪಯೋಗಿಸ್ತಾ ಇದ್ರೆ, ಅಂದರೆ ಪ್ರಾಗೈತಿಹಾಸಿಕ ಕಾಲದ ಜನರು ಕಟ್ಟಿಗೆಗಳನ್ನು ಬಳಸ್ತಾ ಇದ್ರೆ ಅವುಗಳನ್ನು ಅವು ಎಷ್ಟು ವರ್ಷದ ಹಳೆಯದು ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಅವರು ಪರಿಕರಗಳು ಇದ್ದರೆ, ಈ ಶಿಲೆಯಲ್ಲಿ ತಯಾರಿಸಿದ ಪರಿಕರಗಳಷ್ಟೇ ಕಾಲಗಳನ್ನು ಭೇದಿಸಿ ಇವತ್ತಿಗೂ ಅಧ್ಯಯನ ಆಧಾರಗಳಾಗಿ ಉಳಿದುಕೊಂಡಿದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು, ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಕೀಳಲು, ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಶಿಲಾ ಪರಿಕರಗಳನ್ನು ಬಳಸ್ತಾ ಇದ್ರು. ಜನರು ಪ್ರಾಗೈತಿಹಾಸಿಕ ಕಾಲದ ಜನರು ಈ ಶಿಲೆಗಳನ್ನು ಯಾವ ರೀತಿಯಾಗಿ ಬಳಸ್ತಾ ಇದ್ರು ಅಂತ ಕೊಟ್ಟಿದ್ದಾರೆ. ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು ಕೈಹಿಡಿಯಾಗಿ ಅಳವಡಿಸಿ ಅವುಗಳನ್ನು ಬರ್ಜಿ ಹಾಗೂ ಬಾಣಗಳನ್ನಾಗಿಸಿಕೊಂಡು ಬೇಟೆಯಾಡ್ತಾ ಇದ್ರು. ಮರವನ್ನು ಕಡಿದು ಸೌದೆಯಾಗಿ ಬಳಸಲು ಶಿಲೆಗಳನ್ನು ಕೊಡಲಿಯನ್ನಾಗಿ ಮಾಡಿಕೊಂಡರು. ಮರಗಳನ್ನು ಕಡಿಬೇಕಲ್ಲ, ಮರಗಳನ್ನು ಕಡಿಯೋದಕ್ಕೆ ಏನಾದರೂ ಆಯುಧ ಬೇಕಲ್ಲ, ಅದರಿಂದ ಇವರೇನು ಕೊಡಲಿಯನ್ನಾಗಿ ಶಿಲೆಗಳನ್ನು ಮಾಡಿಕೊಂಡಿದ್ರು. ಗುಡಿಸಲನ್ನು ಕಟ್ಟಲು ಮರವನ್ನು ಬಳಸಿರಬಹುದು ಅಂತ ಇಲ್ಲಿ ಊಹೆ ಮಾಡಿದ್ದಾರೆ. ಮರವನ್ನು ಕೆಲವೊಂದು ಆಯುಧಗಳ ಕೈಹಿಡಿಗಳಾಗಿ ರೂಪಿಸಿಕೊಂಡಿರಬಹುದು. ಮೇಲಿನ ವಿವರಗಳು ಚರಿತ್ರೆ ಪೂರ್ವಕಾಲದ ಪ್ರಮುಖ ಲಕ್ಷಣಗಳನ್ನು ಕಟ್ಟಿಕೊಡುತ್ತವೆ. ನೋಡಿ, ರೂಪಿಸಿಕೊಂಡಿರಬಹುದು, ಈ ಥರ ಬಹುದು ಅಂತ ಹೇಳ್ತಾರಲ್ಲ, ಅದು ನಿಖರವಾಗಿರೋದಿಲ್ಲ. ಎಲ್ಲ ಇನ್ಫಾರ್ಮೇಷನ್ ಅವರು ಊಹೆ ಮಾಡ್ತಾರೆ ಇತಿಹಾಸಕಾರರು. ಈ ಥರ ಬರ್ಜಿ, ಚಾಕುಗಳು ಏನಾದರೂ ಸಿಕ್ಕರೆ ಈ ಥರ ಮಾಡಿರಬಹುದು ಆಗಿನ ಕಾಲದ ಜನರು ಅಂತ ಊಹೆ ಮಾಡ್ಕೊತಾರೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದ ನಿಖರ ದಾಖಲೆಗಳು ಇರಲಾರ್ದ ಸಲುವಾಗಿ ಈ ಥರ ಇತಿಹಾಸಕಾರರು ಊಹೆ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟು ಇತಿಹಾಸದ ವರ್ಗೀಕರಣ ಅಂತ ಕೊಟ್ಟಿದ್ದಾರೆ. ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸ ಪೂರ್ವಕಾಲ ಇದು ಇತಿಹಾಸ ಪುನರ್ರಚನೆಗೆ ಕೇವಲ ಪ್ರಾಚ್ಯಾವಶೇಷಗಳು ಮಾತ್ರ ಇರುವ ಅವಧಿಯಾಗಿದೆ. ಉದಾಹರಣೆಗೆ ಶಿಲಾಯುಗ ಸಂಸ್ಕೃತಿ, ಅಂದರೆ ಶಿಲಾಯುಗ ಸಂಸ್ಕೃತಿ ಇದೇನು ಪ್ರಾಗೈತಿಹಾಸಿಕ ಕಾಲ ಅಥವಾ
ಇತಿಹಾಸ ಪೂರ್ವ ಕಾಲದಲ್ಲಿನ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಆ ಇತಿಹಾಸದ ಪುನರ್ರಚನೆಗೆ ಇದು ಸಹಾಯಕವಾಗಿದೆ. ಓಕೆ, ನೆಕ್ಸ್ಟು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಬರುತ್ತೆ. ಇತಿಹಾಸ ಪುನರ್ರಚನೆಗೆ ಪ್ರಾಚ್ಯಾವಶೇಷಗಳ ಜೊತೆಗೆ ಲಿಖಿತ ದಾಖಲೆಗಳು ದೊರೆತಿವೆ, ಆದರೆ ಅವುಗಳನ್ನು ಓದುವಲ್ಲಿ ಯಶಸ್ವಿಯಾಗಿಲ್ಲ. ಇವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನಲಾಗಿದೆ. ಉದಾಹರಣೆಗೆ ಸಿಂಧೂ ನದಿ ನಾಗರಿಕತೆ ನೋಡಿ, ಇದು ಪೂರ್ವಭಾವಿ ಇತಿಹಾಸ ಕಾಲ ಅಂತಂದರೆ ಇಲ್ಲಿ ಬರವಣಿಗೆ ರೂಪದಲ್ಲಿ ಬರೆದಿಟ್ಟಿರ್ತಕ್ಕಂಥ ದಾಖಲೆಗಳು ಸಿಕ್ಕಿದ್ದಾವೆ, ಆದರೆ ಅವುಗಳನ್ನು ಓದುವಲ್ಲಿ ಯಶಸ್ವಿಯಾಗಿಲ್ಲ. ಅವುಗಳ ಭಾಷೆನೇ ಬೇರೆ ಆಗಿರೋದ್ರಿಂದ ಅವುಗಳನ್ನು ಇನ್ನೂ ಸಹ ಓದೋದಕ್ಕೆ ಸಾಧ್ಯ ಆಗಿಲ್ಲ. ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇತಿಹಾಸ ಕಾಲ ಅಂತ ಬರುತ್ತೆ. ಇತಿಹಾಸ ಪುನರ್ರಚನೆಗೆ ಪ್ರಾಚ್ಯಾವಶೇಷಗಳು ಮತ್ತು ಲಿಖಿತ ದಾಖಲೆಗಳು ಇರುವ ಅವಧಿಯಾಗಿದೆ. ವೇದಗಳ ನಾಗರಿಕತೆಗಳಿಂದ ಪ್ರಾರಂಭಗೊಂಡು ಏನಾಗಿದ್ದಾವೆ, ನಮಗೆ ಲಿಖಿತ ದಾಖಲೆಗಳು ಸಿಕ್ಕಿದ್ದಾವೆ, ಹಾಗೆ ಅವುಗಳನ್ನು ಓದೋದಕ್ಕೂ ಸಹ ಸಾಧ್ಯ ಆಗಿದೆ. ಆದ್ದರಿಂದ ಅದನ್ನು ಇತಿಹಾಸ ಕಾಲ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇವರು ಬದುಕಿ ಬಳಸಿಕೊಂಡ ತಾಣಗಳು ಅಂತ ಕೊಟ್ಟಿದ್ದಾರೆ. ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಭಾರತದಲ್ಲಿ ಭಿಂಬೆಟ್ಕಾ, ಹುಣಸಗಿ ಮತ್ತು ಕರ್ನೂಲ್ ಪ್ರದೇಶಗಳ ನೆಲೆಗಳಲ್ಲಿ ಲಭ್ಯವಾಗಿದ್ದಾವೆ. ನೋಡಿ, ಏನು ಆಹಾರವನ್ನು ಸಂಗ್ರಹಣೆ ಮಾಡಿ ಬೇಟೆ ಮತ್ತು ಆಹಾರವನ್ನು ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಎಲ್ಲಿ ಸಿಕ್ಕಿದ್ದಾವೆ ಭಾರತದಲ್ಲಿ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಭಿಂಬೆಟ್ಕಾ, ಹುಣಸಗಿ ಮತ್ತು ಕರ್ನೂಲ್ ಪ್ರದೇಶಗಳಲ್ಲಿ ಸಿಕ್ಕಿದ್ದಾವೆ. ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಇನ್ನೂ ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯವಿವೆ. ಇಂತಹ ಬಹುತೇಕ ನೆಲೆಗಳು ನದಿಗಳು ಹಾಗೂ ಕೊಳ್ಳಗಳಲ್ಲಿ ಕಂಡುಬಂದಿವೆ. ಭಿಂಬೆಟ್ಕಾ, ಹುಣಸಗಿ, ಕರ್ನೂಲ್ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲೂ ಬೇರೆ ಬೇರೆ ನೆಲೆಗಳಲ್ಲೂ ಸಹ ಭಾರತದಲ್ಲಿ ಲಭ್ಯ ಇದ್ದಾವೆ. ಇಂತಹ ಬಹುತೇಕ ನೆಲೆಗಳು ಎಲ್ಲಿ ಕಂಡು ಬರ್ತವೆ ಅಂತಂದರೆ ನದಿಗಳು ಆಮೇಲೆ ಕೊಳ್ಳಗಳಲ್ಲಿ ಕಂಡು ಬರ್ತವೆ. ನಾನು ಆವಾಗಲೇ ಹೇಳಿದ್ದೆ, ಆಗಿನ ಕಾಲದಲ್ಲೇನು ಫಲವತ್ತಾದ ಪ್ರದೇಶ ಮತ್ತು ನದಿ ಬಯಲಿನ ಪ್ರದೇಶಗಳಲ್ಲಿ ಜಾಸ್ತಿ ವಾಸ ಮಾಡ್ತಾ ಇದ್ರು ಜನರು ಅಂತ. ಇಷ್ಟೇ ಅಲ್ಲದೆ ಈ ಕಾಲಘಟ್ಟದ ಮನುಷ್ಯನ ಅಳಿವು ಉಳಿವಿಗೆ ಶಿಲೆಗಳ ಪರಿಕರಗಳು ಅನಿವಾರ್ಯವಾದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನೇ ಅವರು ವಾಸಕ್ಕೆ ಆಯ್ಕೆ ಮಾಡಿಕೊಂಡರು. ಆಗಿನ ಕಾಲದ ಜನರ ಅಳಿವು ಉಳಿವಿಗೆ ಶಿಲೆಗಳ ಪರಿಕರಗಳೇ ಅನಿವಾರ್ಯವಾಗಿದ್ದವು. ಅಂದರೆ ತಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಪಡೆಯೋದಕ್ಕೆ ಶಿಲೆಗಳ ಮೇಲೆ ಇವರು ತುಂಬಾ ಡಿಪೆಂಡ್ ಆಗಿದ್ರು. ಆದ್ದರಿಂದ ಶಿಲೆಗಳು ಎಲ್ಲಿ ದೊರೀತಾವೋ, ಎಲ್ಲಿ ಯಥೇಚ್ಛವಾಗಿ ಶಿಲೆಗಳು ಇರ್ತಾವೋ ಅಲ್ಲೇ ಇವರು ವಾಸ ಮಾಡ್ತಾ ಇದ್ರು. ಮನುಷ್ಯನು ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಇಂತಹ ಪ್ರದೇಶಗಳನ್ನು ಕೈಗಾರಿಕೆಯ ನೆಲೆಗಳೆಂದು ಭಾವಿಸಲಾಗಿದೆ. ನೋಡಿ, ಅವುಗಳನ್ನು ಏನಂತ ಕರೀತಾರೆ, ಕೈಗಾರಿಕೆಯ ನೆಲೆಗಳಂತ ಹೇಳಿ ಭಾವಿಸಲಾಗಿದೆ. ಇಂತಹ ಕೈಗಾರಿಕೆಗಳ ನೆಲೆ ಎಲ್ಲಿವೆ ಎನ್ನುವುದನ್ನು ತಿಳಿಯುವುದಾದರೂ ಹೇಗೆ? ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡುಬರುವ ಪ್ರದೇಶಗಳಲ್ಲಿ ಕೆಲವು ಕಲ್ಲಿನ ಪರಿಕರಗಳನ್ನು ನಾವು ಕಾಣಲು ಸಾಧ್ಯ. ಅಂದರೆ ಇಂಥ ಕೈಗಾರಿಕೆಗಳು ಎಲ್ಲಿದ್ದಾವೆ ಅಂತ ನಮ್ಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯವಾಗಿ ನಾವೇನಂತೀವಿ, ಕೆಲವು ಕಡೆ ಬೆಟ್ಟ ಗುಡ್ಡಗಳಿರ್ತವೆ, ಅಂದರೆ ಬೆಟ್ಟಗಳಲ್ಲಿ ಜಾಸ್ತಿ ಬಂಡೆಗಳನ್ನೇ ತುಂಬಿರ್ತಾವಲ್ಲ, ಅಂಥ ಪ್ರದೇಶಗಳಿರ್ತಾವೆ. ಅಂಥ ಪ್ರದೇಶದಲ್ಲಿ ಏನಾಗ್ತವೆ, ಕಲ್ಲಿನ ಪರಿಕರಗಳನ್ನು ಜಾಸ್ತಿ ಕಾಣ್ತೀವಿ. ಬಹುಶಃ ಈ ಪರಿಕರಗಳನ್ನು ರೂಪಿಸುವ ಸಂದರ್ಭಗಳಲ್ಲಿ ಕೆಲವೊಂದು ಕಲ್ಲುಗಳು ಪರಿಕರಗಳನ್ನು ತಯಾರಿಸಲು ಯೋಗ್ಯವಲ್ಲವೆಂದು ಮನುಷ್ಯನು ತಿರಸ್ಕರಿಸಿರಬಹುದು. ಇಷ್ಟೇ ಅಲ್ಲದೆ ಹಾಗೆ ನಿರ್ಮಿಸಿರುವ ಸಂದರ್ಭದಲ್ಲಿ ಮೂಡಿರುವ ಕಲ್ಲಿನ ಚಕ್ಕೆಗಳ ರಾಶಿಗಳು ನೆಲೆಗಳ ಸುತ್ತಲಿನ ಪ್ರದೇಶಗಳಲ್ಲಿ ಲಭ್ಯವಾಗುತ್ತವೆ. ನೋಡಿ, ಏನಾದರೂ ಒಂದು ಪರಿಕರ ನಾವು ತಯಾರಿಸ್ತೀವಿ ಅಂತಂದಮೇಲೆ ಅದರ ಸುತ್ತ ಕಲ್ಲಿನ ರಾಶಿ ಬೀಳೋದು ಕಾಮನ್ ಆಗಿರುತ್ತೆ. ಅದೇ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟು, ಮಾನವನು ಇಂತಹ ಪ್ರದೇಶಗಳಲ್ಲಿ ಅನೇಕ ವರ್ಷಗಳು ನೆಲೆಸಿರಲು ಸಾಧ್ಯವಿದೆ. ಇಂತಹ ನೆಲೆಗಳಿಗೆ ವಾಸ ಹಾಗೂ ಕೈಗಾರಿಕೆಯ ನೆಲೆಗಳಂತ ಕರೆಯಲಾಗಿದೆ. ಓಕೆ, ನೆಕ್ಸ್ಟು ಬೆಂಕಿಯ ಬಗ್ಗೆ ತಿಳಿವು ಅಂತ ಕೊಟ್ಟಿದ್ದಾರೆ. ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿದ್ದಾವೆ. ನೋಡಿ, ಇದು ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಬೂದಿಯ ಕುರುಹುಗಳು ಎಲ್ಲಿ ದೊರೆತಿದ್ದಾವೆ ಅಂತ ಕರ್ನೂಲಿನ ಗುಹೆಗಳಲ್ಲಿ.
ಕರ್ನೂಲಿನ ಗವಿಗಳಲ್ಲಿ ಈ ಬೂದಿಯ ಕುರುಹುಗಳು ನಮಗೆ ದೊರೆತಿದ್ದಾವೆ. ಓಕೆ, ನೆಕ್ಸ್ಟು ಇದು ಏನಾಗುತ್ತೆ, ಬೆಂಕಿಯ ಬಗೆಗೆ ಇವರಿಗಿದ್ದ ಅರಿವನ್ನು ಹಾಗೂ ಅವರ ಬಳಕೆಯನ್ನು ಸೂಚಿಸುತ್ತದೆ. ನೋಡಿ, ಅಲ್ಲಿ ಬೂದಿ ಸಿಕ್ಕಿದೆ ಅಂತಂದಮೇಲೆ ಅವರು ಬೆಂಕಿನ ಯೂಸ್ ಮಾಡಿರ್ತಾರಲ್ಲ, ಬೆಂಕಿನ ಬಳಸಿರ್ತಾರೆ. ಆಮೇಲೆ ಆ ಬೆಂಕಿ ಬಳಕೆ ಹೇಗೆ ಮಾಡಬೇಕು ಅನ್ನೋದು ಸಹ ಅವರಿಗೆ ಅರಿವಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಹುಶಃ ಬೆಂಕಿಯನ್ನು ಆಹಾರ ಬೇಯಿಸಲು, ಬೆಳಕನ್ನು ಪಡೆಯಲು ಹಾಗೂ ಪ್ರಾಣಿಗಳನ್ನು ಬೆದರಿಸಲು ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗಾಗಿ ಬಳಸುತ್ತಿದ್ದಿರಬಹುದೆಂದು ಊಹೆ ಮಾಡಲಾಗಿದೆ. ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು. ಶಿಲಾಯುಗದ ಮಾನವನು ವಾಸವಾಗಿದ್ದ ಹಲವು ಗುಹೆಗಳಲ್ಲಿ ನಾವು ಕೆಲವು ರೇಖಾಚಿತ್ರಗಳನ್ನು ಸಹ ಕಾಣಲು ಸಾಧ್ಯವಾಗಿದೆ. ಅಂದರೆ ಹಲವಾರು ಗುಹೆಗಳಲ್ಲಿ ಏನಾಗಿದ್ದಾವೆ, ರೇಖಾಚಿತ್ರಗಳು ಇದ್ದಾವೆ. ಇವುಗಳನ್ನು ಅವರು ಗುಹೆಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿರುವುದನ್ನು ಇಂದಿಗೂ ನಾವು ಕಾಣಬಹುದು. ಗುಹೆಗಳ ಮೇಲೆ, ಬಂಡೆಗಳ ಮೇಲೆ ಏನು ಚಿತ್ರ ಕೆತ್ತಿರ್ತಾರಲ್ಲ, ಅವುಗಳು ಅಷ್ಟು ಈಸಿಯಾಗಿ ಅಳಿಸಿ ಹೋಗೋದಿಲ್ಲ. ಯಾಕಂದರೆ ಕಲ್ಲಿನ ಮೇಲೆ ಅಚ್ಚಳಿಯದಾಗೆ ಇರ್ತಾವಲ್ಲ, ಹಾಗಾಗಿ ಇಂದಿಗೂ ಸಹ ನಾವು ಅವುಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಕೆಲವು ಚಿತ್ರಗಳನ್ನು ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಹಾಗೂ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಾಣುತ್ತೇವೆ. ಯಾವ್ಯಾವ? ಮಧ್ಯಪ್ರದೇಶ, ಆಮೇಲೆ ಉತ್ತರ ಪ್ರದೇಶ, ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಇಂತಹ ರೇಖಾಚಿತ್ರಗಳು ಇರುವುದನ್ನು ನಾವು ಕಾಣ್ತೀವಿ. ಇವುಗಳಲ್ಲಿ ಕಾಡು ಮೃಗಗಳ ಹಾಗೂ ಬೇಟೆಗಳ ಅವು ಅತ್ಯಂತ ಸುಂದರವಾಗಿ ಮೂಡಿಬಂದಿವೆ. ಅಂದರೆ ಬೇಟೆಯಾಡೋ ಚಿತ್ರಗಳನ್ನು ಅಲ್ಲಿ ಕೆತ್ತಲಾಗಿದೆ. ಓಕೆ, ನೆಕ್ಸ್ಟು ಬದಲಾಗುತ್ತಿರುವ ಪರಿಸರ ಅಂತ ಕೊಟ್ಟಿದ್ದಾರೆ. ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಉಂಟಾಯಿತೆಂದು ಭಾವಿಸಲಾಗಿದೆ. ಎಷ್ಟು? 12,000 ವರ್ಷಗಳ ಹಿಂದೆ. ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತು. ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು. ಏನಾಯಿತು? ಭೂಮಂಡಲದ ತಾಪಮಾನ ಹೆಚ್ಚಾಗಿ ಹಲವೆಡೆ ಹುಲ್ಲುಗಾವಲು ಬೆಳೆಯೋದಕ್ಕೆ ಕಾರಣವಾಗುತ್ತೆ. ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನೋತ್ಪತ್ತಿಯಲ್ಲಿ ತೊಡಗಿ ಅವುಗಳ ಸಂತತಿಯು ಹೆಚ್ಚಾಗತೊಡಗಿತು. ಪ್ರಾಣಿ ಪಕ್ಷಿಗಳು ಏನು ಮಾಡ್ತವೆ? ಸಂತಾನಾಭಿವೃದ್ಧಿ ಜಾಸ್ತಿಯಾಗಿ ಅವುಗಳ ಸಂತತಿ ಹೆಚ್ಚಾಗ್ತವೆ. ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ, ಕಡವೆ, ಮೇಕೆ, ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು. ನೋಡಿ, ಹುಲ್ಲುಗಾವಲು ಜಾಸ್ತಿ ಆಯಿತು. ಹುಲ್ಲುಗಾವಲು ಬೆಳವಣಿಗೆ ಆಗಿರೋದ್ರಿಂದ ಅಲ್ಲೇನಾಗುತ್ತೆ, ಪ್ರಾಣಿ ಪಕ್ಷಿಗಳ ಸಂತಾನಾಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೂ ಜಿಂಕೆ, ಕಡವೆ, ಮೇಕೆ, ಕುರಿ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶಗಳಲ್ಲಿ ಸಮೃದ್ಧಿಯಿಂದ ಬೆಳೆಯೋದಕ್ಕೆ ಕಾರಣವಾಗುತ್ತೆ. ಇವನ್ನೇ ಬೇಟೆಯಾಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ, ಆಹಾರ ರೀತಿ ಹಾಗೂ ಸಂತತಿಯ ಅಭಿವೃದ್ಧಿಯ ಬಗ್ಗೆ ತಿಳಿದುಕೊಂಡನು. ಏನು ಇವುಗಳನ್ನು ಬೇಟೆ ಮಾಡ್ತಾ ಇದ್ನಲ್ಲ ಮಾನವ, ಅವುಗಳ ಸ್ವಭಾವ ಯಾವ ರೀತಿಯಾಗಿರುತ್ತೆ, ಆಹಾರ ರೀತಿಯಾಗಿರುತ್ತೆ, ಆಮೇಲೆ ಸಂತತಿ ವೃದ್ಧಿಯ ಬಗ್ಗೆ ತಿಳ್ಕೊಂಡು ಕ್ರಮೇಣವಾಗಿ ಈ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸತೊಡಗಿದನು. ಅವ್ರ ಬಗ್ಗೆ ಗೊತ್ತಾದರೆ ಮಾತ್ರ ನಾವು ಅವಕ್ಕೆ ಸಾಕೋದಕ್ಕೆ ಸ್ವಲ್ಪ ಸಹಾಯಕವಾಗುತ್ತಲ್ಲ, ಹಾಗಾಗಿ ಏನು ಮಾಡ್ತಾನೆ, ಅವುಗಳನ್ನು ತಗೊಂಡು ಬಂದು ಪೋಷಿಸೋದಕ್ಕೆ ತೊಡಗ್ತಾನೆ. ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭವಾಯಿತು. ಹೈನುಗಾರಿಕೆ ಪ್ರಾರಂಭವಾಗುತ್ತೆ. ಹೊಳೆ, ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಈತ ಕಲಿತಿದ್ದನು. ಅಕ್ಕಿ, ಗೋಧಿ ಹಾಗೂ ಬಾರ್ಲಿಯಂತಹ ದವಸ ಧಾನ್ಯಗಳನ್ನು ಇವನು ಆಹಾರಕ್ಕಾಗಿ ಬಳಸುವುದನ್ನು ತಿಳಿದುಕೊಂಡನು. ಅಕ್ಕಿ, ಗೋಧಿ, ಬಾರ್ಲಿ ಇವುಗಳು ಆಹಾರ ಧಾನ್ಯಗಳಾಗಿದ್ದಾವೆ. ಇವುಗಳಿಂದನೇ ನಾವು ಊಟ ಮಾಡಬಹುದು ಅನ್ನೋದು ಸಹ ಈತನಿಗೆ ಗೊತ್ತಾಗುತ್ತೆ. ಇವರಿಗೆ ಕ್ರಮೇಣವಾಗಿ ಅವುಗಳನ್ನು ಬೆಳೆಯುವ ವಿಧಾನಗಳನ್ನು ಸಹ ಈತ ಕಂಡುಕೊಂಡನು. ನಾವು ಈಗ ತಿಳಿದುಕೊಂಡ ಕಾಲಘಟ್ಟವನ್ನು ಪ್ರಾಕ್ತನ ಶಾಸ್ತ್ರಜ್ಞರು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಈಗ ನಾವೇನು ಈ ಕಾಲಘಟ್ಟವನ್ನು ತಿಳ್ಕೊಂಡಿವಲ್ಲ, ಅದನ್ನು ಈ ಪ್ರಾಕ್ತನ ಶಾಸ್ತ್ರಜ್ಞರು ಅಂದರೆ ಇತಿಹಾಸ ತಜ್ಞರು ಏನು ಮಾಡ್ತಾರೆ, ಹಲವಾರು ವಿವಿಧ ಹೆಸರುಗಳಿಂದ ಕರೀತಾರೆ. ಇದರ ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆಯ ಶಿಲಾಯುಗವೆಂದು ಕರೆಯುವರು. ಅತ್ಯಂತ ಪೂರ್ವದ ಅಂತಂದರೆ ಪೂರ್ತಿ ಹಳೆಯ ಕಾಲಘಟ್ಟವನ್ನು ಹಳೆ ಶಿಲಾಯುಗ ಅಂತ ಕರೀತಾರೆ. ಹಳೆ ಶಿಲಾಯುಗದ ಕಾಲವು 2 ಮಿಲಿಯನ್ ವರ್ಷದಷ್ಟು ಹಳೆಯದು ಹಾಗೂ ಅದು ಸುಮಾರು 12,000 ವರ್ಷಗಳವರೆಗೆ ವಿಸ್ತರಿಸಲ್ಪಟ್ಟಿದೆ ಅಂತ ಊಹೆ ಮಾಡಲಾಗಿದೆ. ಇಲ್ಲಿ ಈ ಸುದೀರ್ಘ ಕಾಲಾವಧಿಯನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಅವೆಂದರೆ
ಆದಿ ಹಳೆಯ ಮತ್ತು ಅಂತ್ಯ ಹಳೆ ಶಿಲಾಯುಗ ಅಂತೇಳಿ 3 ಕಾಲಘಟ್ಟಗಳನ್ನಾಗಿ ಇಲ್ಲಿ ವಿಂಗಡಣೆ ಮಾಡಲಾಗಿದೆ. ಓಕೆ, ಚರಿತ್ರೆ ಪೂರ್ವ ಹಂತದ ರೇಖಾಚಿತ್ರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಹಳೆ ಶಿಲಾಯುಗ, ಇದು ಮಧ್ಯ ಶಿಲಾಯುಗ, ಇದು ನವಶಿಲಾಯುಗ. ಹಳೆ ಶಿಲಾಯುಗದಲ್ಲಿ 3 ವಿಂಗಡಣೆಯನ್ನು ಮಾಡಲಾಗಿದೆ, 3 ಕಾಲಘಟ್ಟವನ್ನಾಗಿ. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಆಮೇಲೆ ಅಂತ್ಯ ಹಳೆ ಶಿಲಾಯುಗ ಅಂತ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಆಯುಧಗಳು ನೋಡಿ, ಆಗಿನ ಕಾಲದ ಜನರು ಬಳಸ್ತಕ್ಕಂಥ ಆಯುಧಗಳು ಯಾವ ರೀತಿಯಾಗಿದ್ದಾವೆ ನೋಡಿ. ಇವೆಲ್ಲ ಕಲ್ಲಿನಿಂದನೇ ಮಾಡಿರ್ತಕ್ಕಂಥ ಆಯುಧಗಳಾಗಿದ್ದಾವೆ ನೋಡಿ, ಎಷ್ಟು ಚೂಪಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಸುಮಾರು 12,000 ವರ್ಷಗಳಿಂದ ಹಿಡಿದು ಸುಮಾರು 10,000 ವರ್ಷಗಳವರೆಗಿನ ಕಾಲವನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ. 2 ಮಿಲಿಯನ್ ವರ್ಷದಿಂದ 12,000 ವರ್ಷಗಳವರೆಗೆ ಏನಿತ್ತು, ಈ ಹಳೆ ಶಿಲಾಯುಗ ಇತ್ತಲ್ಲ, 12,000 ವರ್ಷಗಳಿಂದ ಸುಮಾರು 10,000 ವರ್ಷಗಳವರೆಗೆ ಏನು ಕಾಲ ಇತ್ತಲ್ಲ, ಆ ಕಾಲವನ್ನು ಮಧ್ಯಶಿಲಾಯುಗ ಅಂತ ಕರೆಯಲಾಗಿದೆ. ಈ ಕಾಲದ ಆಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕದ್ದು. ಈ ಕಾರಣಕ್ಕಾಗಿ ಅವುಗಳನ್ನು ಸೂಕ್ಷ್ಮ ಶಿಲಾಯುಗಗಳು ಅಂತಲೂ ಕರೀತಾರೆ. ಇಲ್ಲೇನು ಮಧ್ಯಶಿಲಾಯುಗದಲ್ಲಿ ಅತಿ ಸೂಕ್ಷ್ಮವಾದ ಆಯುಧಗಳನ್ನು ಬಳಸ್ತಾ ಇರ್ತಾರೆ, ಸೂಕ್ಷ್ಮವಾಗಿ ಕೆತ್ತನೆ ಮಾಡಿ, ಆದ್ದರಿಂದ ಅದನ್ನು ಸೂಕ್ಷ್ಮ ಶಿಲಾಯುಗ ಅಂತಲೂ ಕರೀತಾರೆ. ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗವೆಂದು ಕರೆಯುತ್ತಾರೆ. ಇಲ್ಲಿನ ಮಾನವರು ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆ ಅಲಂಕಾರಿಕ ಕೈಹಿಡಿಗಳನ್ನು ಅಳವಡಿಸ್ತಾ ಇದ್ರು. ಅಂದರೆ ಅದಕ್ಕೂ ಮುಂಚೆ ಹಳೆ ಶಿಲಾಯುಗದಲ್ಲಿ ಆಯುಧಗಳನ್ನು ಬಳಸ್ತಾ ಇದ್ರು, ಆದರೆ ಮಧ್ಯಶಿಲಾಯುಗಕ್ಕೆ ಬಂದಾಗ ಅಲ್ಲಿ ಕೈ ಹಿಡಿಗಳನ್ನು ಅಳವಡಿಸ್ತಾರೆ. ಅವುಗಳನ್ನು ಕೈಕೊಡಲಿ ಹಾಗೂ ಗರಗಸಗಳಾಗಿ ಬಳಸ್ತಾ ಇದ್ರು. ಇದರ ಜೊತೆಯಲ್ಲಿಯೇ ಹಳೆಯ ಮಾದರಿ ಪರಿಕರಗಳು, ಆಯುಧಗಳು ಮುಂದುವರಿದವು. ಹಳೆಯ ಮಾದರಿ ಪರಿಕರಗಳೇ ಇರ್ತವೆ, ಬಟ್ ಅದಕ್ಕೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟು ನವಶಿಲಾಯುಗದ ಕಾಲಘಟ್ಟವು ಸುಮಾರು 10,000 ವರ್ಷಗಳ ನಂತರದ್ದು. ಈ ಕಾಲಘಟ್ಟದ ಕಲ್ಲಿನ ಆಯುಧವು ಮೊದಲಿನವುಗಳಿಗಿಂತ ಭಿನ್ನವಾಗಿದ್ದವು. ಹಳೆ ಶಿಲಾಯುಗದಲ್ಲಿ ಕೇವಲ ಕಲ್ಲಿನ ಪರಿಕರಗಳಿರ್ತವು, ಆದರೆ ಮಧ್ಯಶಿಲಾಯುಗಕ್ಕೆ ಬಂದಾಗ ಅವುಗಳಿಗೆ ಕೈ ಹಿಡಿಗಳನ್ನಾಗಿ ಮಾಡಿಕೊಂಡು ಕೈಕೊಡಲಿ ಆಮೇಲೆ ಗರಗಸಗಳನ್ನಾಗಿ ಮಾಡಿ ಬಳಸ್ತಾರೆ. ಆದರೆ ಈ ನವಶಿಲಾಯುಗಕ್ಕೆ ಬಂದರೆ ಮೊದಲಿದ್ದ ಆಯುಧಗಳಿಗಿಂತಲೂ ಸ್ವಲ್ಪ ಭಿನ್ನವಾಗಿ ಇಲ್ಲಿ ಆಯುಧಗಳನ್ನು ರೆಡಿ ಮಾಡ್ತಾರೆ. ಈ ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನು ಹೊಂದಿದ್ದವು ನೋಡಿ. ಹೊಳಪಿನಿಂದ ಕೂಡಿರ್ತವೆ, ಆಮೇಲೆ ಹರಿತವಾದ ಅಲಗನ್ನು ಹೊಂದಿರ್ತವೆ. ಗಿಡಮೂಲಿಕೆಯನ್ನು ಅರೆಯಲು, ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸುಕಲ್ಲನ್ನು ಬಳಸ್ತಾ ಇದ್ರು. ಈ ಕಾಲಮಾನದ ಕೆಲವು ಮಡಿಕೆ ಕುಡಿಕೆಗಳು ದೊರೆತಿದ್ದಾವೆ. ಈ ಮಡಿಕೆ ಕುಡಿಕೆಗಳು ದೊರೆತಿರೋದ್ರಿಂದ ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸುಕಲ್ಲನ್ನು ಬಳಸ್ತಾ ಇದ್ರು, ಗಿಡಮೂಲಿಕೆಗಳನ್ನು ಅರೆಯಲು ಬಳಸ್ತಾ ಇದ್ರು ಅನ್ನೋದನ್ನು ಗೊತ್ತಾಗಿದೆ. ಇವುಗಳಲ್ಲಿ ಕೆಲವು ಅಲಂಕರಿಸಲ್ಪಟ್ಟಿವೆ. ಮಡಿಕೆಗಳನ್ನು ಧಾನ್ಯಗಳ ಶೇಖರಣೆಗಾಗಿ ಬಳಸಲಾಗ್ತಾ ಇತ್ತು. ಇವುಗಳಲ್ಲಿ ಅಕ್ಕಿ, ಗೋಧಿ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಬೇಯಿಸಲಾಗ್ತಾ ಇತ್ತು. ಈ ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ತಾ ಇದ್ರು, ಆಮೇಲೆ ಅವುಗಳನ್ನು ಬೇಯಿಸೋದಕ್ಕೆ ಸಹ ಇವರು ಮಡಿಕೆಗಳನ್ನು ಉಪಯೋಗಿಸ್ತಾ ಇದ್ರು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಈ ಕಾಲದ ಮನುಷ್ಯನು ಬಟ್ಟೆಯನ್ನು ನೇಯುವುದನ್ನು ಕಲಿತಿದ್ದಾನೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ನವಶಿಲಾಯುಗದ ಮನುಷ್ಯ ಇನ್ನು ಬಟ್ಟೆ ನೇಯುವುದನ್ನು ಕಲಿತಿದ್ದನು. ಈತ ಬಟ್ಟೆ ನೇಯುವುದನ್ನು ಕಲಿತಿದ್ದ ಅಂತಂದರೆ ಇಲ್ಲಿ ಹತ್ತಿಯನ್ನು ಬೆಳೀತಾ ಇದ್ರು ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಭೌಗೋಳಿಕವಾಗಿ ಭಾರತವು ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪವಾಗಿದೆ. ಉಪಖಂಡ ಹಾಗೂ ಪರ್ಯಾಯ ದ್ವೀಪ ಕೂಡ ಆಗಿದೆ. ಬೂದಿಯ ಕುರುಹುಗಳು ಎಲ್ಲಿ ಸಿಕ್ಕಿದಾವೆ ಅಂತ ಕೇಳಿದ್ದಾರೆ. ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ನಮಗೆ ಇದ್ದಾವೆ. ಕರ್ನೂಲು. ಓಕೆ, ನೆಕ್ಸ್ಟು ಮಧ್ಯಶಿಲಾಯುಗದ ಆಯುಧಗಳನ್ನು ಡ್ಯಾಶ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮಧ್ಯಶಿಲಾಯುಗದ ಆಯುಧಗಳನ್ನು ಸೂಕ್ಷ್ಮ ಶಿಲಾಯುಗ ಅಂತಲೂ ಕರೀತಾರೆ. ಒಂದು ನಿಮಿಷ. ಓಕೆ,
ನೆಕ್ಸ್ಟ್ ನೋಡೋಣ. ಓಕೆ, ಇಷ್ಟು ಕ್ಲಾಸ್ ಇವತ್ತಿಗೆ ಕ್ಲಾಸ್ ಮುಗೀತು. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. 6th ಕ್ಲಾಸಿಂದನೂ ನಾನು ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಸೊ ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸು ಪ್ರಾಚೀನ ಭಾರತದ ನಾಗರಿಕತೆಗಳು, ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅಂತ ಬರುತ್ತೆ. ಸೊ ಆ ಕ್ಲಾಸಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.